ನಿನ್ನೆ ರಾತ್ರಿ ಪಾಕ್ನ ದಾಳಿ ವಿಫಲಗೊಳಿಸಿದೆ ಭಾರತದ ದೈತ್ಯ ವೆಪನ್. ನಿನ್ನೆ ರಾತ್ರಿ 15 ನಗರಗಳನ್ನು ಪಾಕಿಸ್ತಾನ ಗುರಿಯಾಗಿಸಿಕೊಂಡಿತ್ತು. ನೋಡಿ, ಯಾವುದೇ ಒಂದು ದೇಶ ಆಗಿರಬಹುದು, ಹೊಡೆಸ್ಕೊಂಡು ಸುಮ್ಮನೆ ಯಾರು ಕೂರಲ್ರಿ, ವಾಪಸ್ ಹೊಡೆಯುವಂಥ ಪ್ರಯತ್ನವನ್ನು ಮಾಡ್ತಾರೆ. ಈಗ ಹೇಗೆ ನಮಗೆ ನಮ್ಮ ರಾಷ್ಟ್ರ ಮುಖ್ಯನೋ ಅವ್ರಿಗೂ ಪಾಕಿಸ್ತಾನಿಗಳಿಗಷ್ಟೇ. ನಾವು ಏನಾದರೂ ಪ್ರತ್ಯುತ್ತರ ಕೊಡಬೇಕು ಅಂತ ಹವಣಿಸ್ತಾ ಇರ್ತಾರೆ, ನಾವು ಸೇಡ್ ತೀರಿಸ್ಕೊಳ್ಬೇಕು ಅಂತ. ಹಾಗಾಗಿನೇ ರಷ್ಯಾ ನಿರ್ಮಿತ S-400 ವಾಯು ರಕ್ಷಣಾ ವ್ಯವಸ್ಥೆ ಎಂಬ ದೈತ್ಯ ಶಕ್ತಿ ಅದನ್ನೆಲ್ಲವನ್ನು ಕೂಡ ತಡೆದು ಹಾಕಿದೆ. ನಮ್ಮ ಭಾರತದ 15 ನಗರಗಳನ್ನು ಗುರಿಯಾಗಿಸಿಕೊಂಡಿತ್ತು ಪಾಕಿಸ್ತಾನ. ಆದರೆ ಇಲ್ಲಿ S-400 ರಷ್ಯಾ ನಿರ್ಮಿತ ವಾಯು ರಕ್ಷಣಾ ವ್ಯವಸ್ಥೆ ಎಂಬ ದೈತ್ಯ ಶಕ್ತಿ ಅದಕ್ಕೆ ಪ್ರತ್ಯುತ್ತರವನ್ನು ಕೊಟ್ಟಿದೆ. ನಿನ್ನೆ ರಾತ್ರಿಯ ಪಾಕ್ ದಾಳಿಗೆ ಪ್ರತಿಯಾಗಿ ಇಂದು ಭಾರತ ಅಟ್ಯಾಕ್ ಮಾಡಿದೆ. ಪಾಕ್ನ ಲಾಹೋರ್ ನಗರದ ಮೇಲೆ ಭಾರತ ಡ್ರೋನ್ ದಾಳಿಯನ್ನು ನಡೆಸಿದೆ. ಲಾಹೋರ್ನಲ್ಲಿ HQ-9 ವಾಯು ರಕ್ಷಣಾ ವ್ಯವಸ್ಥೆಯನ್ನು ಭಾರತ ಇದೀಗ ಧ್ವಂಸವನ್ನು ಮಾಡಿದೆ. ನೋಡಿ, ಅದಕ್ಕೆ ಸಂಬಂಧಪಟ್ಟಂಥ ಕೆಲವೊಂದಿಷ್ಟು ದೃಶ್ಯಗಳು, ಅಲ್ಲಿ ಯಾವ ರೀತಿಯಾಗಿ ಲಾಹೋರ್ನಲ್ಲಿ ನಮ್ಮ ಭಾರತದ ದಾಳಿಯಾಗಿದೆ ಅಂಥೇಳಿ ನೋಡಿ. ರಷ್ಯಾ ಕ್ಷಿಪಣಿ ಏನಾದರೂ ನಮ್ಮ ಹತ್ರ ಇರದೇ ಇದ್ದಿದ್ರೆ ಖಂಡಿತ ದೊಡ್ಡ ಡ್ಯಾಮೇಜ್ ಆಗುವಂಥ ಸಾಧ್ಯತೆಗಳಿತ್ತು. ಹದ್ದಿನ ಕಣ್ಣಿಟ್ಟು ನಮ್ಮ ಭಾರತದ ಸೇನಾಧಿಕಾರಿಗಳು ಎಲ್ಲ ಕಡೆ ಕಾರ್ಯಾಚರಣೆ ಮಾಡ್ತಾ ಇದ್ದಾರೆ, ಧ್ವಂಸಗೊಳಿಸ್ತಾ ಇದ್ದಾರೆ. ಅವರೇನು ಸುಮ್ಮನೆ ಕೂತಿಲ್ಲ, ಮಿಸೈಲ್ ಅಟ್ಯಾಕ್ಗಳನ್ನು ಮಾಡ್ತಾ ಇದ್ದಾರೆ. ಒಂದೊಂದೇ ಹಾರಿ ಬರ್ತಾ ಇದ್ದಾವೆ. ಅಲ್ಲೇ ಆಕಾಶದಲ್ಲೇ ಹೊಡೆದುರುಳಿಸ್ತಾ ಇದ್ದಾರೆ ನಮ್ಮ ಭಾರತೀಯ ಸೇನಾಧಿಕಾರಿಗಳು. ನೋಡಿ, ಅವೆಲ್ಲವೂ ಬಂದಿದ್ವು, ಹಾರಿ ಆ ಪಾಕಿಸ್ತಾನ ಕಡೆಯಿಂದ ಬಂದಿದ್ವು. 15 ಮೇನ್ ನಗರಗಳನ್ನು ಗುರಿಯಾಗಿಸಿಕೊಂಡು ಪಾಕಿಸ್ತಾನ ದಾಳಿಯನ್ನು ಮಾಡಿತ್ತು. ಆ ಟೈಮ್ನಲ್ಲಿ ನಮ್ಮ ಭಾರತದ ರಕ್ಷಣಾ ಇಲಾಖೆಗೆ ಖಚಿತವಾದಂಥ ಮಾಹಿತಿ ಸಿಗುತ್ತೆ. ಮತ್ತು ಇಲ್ಲಿ 24x7 ನಮ್ಮ ಭಾರತೀಯ ರಕ್ಷಣಾ ಇಲಾಖೆ ಕೆಲಸವನ್ನು ಮಾಡ್ತಾ ಇರುತ್ತೆ. ಎಲ್ಲೆಲ್ಲಿ ಏನಾಗ್ತಾ ಇದೆ ಅಂಥೇಳಿ ನೋಡಿ. ಅದು ಆಕಾಶದಲ್ಲೇ ಇನ್ನೂ ನಮ್ಮ ಭಾರತದ ಭೂಪ್ರದೇಶಕ್ಕೆ ಎಂಟ್ರಿ ಕೊಟ್ಟಿರಲಿಲ್ಲ, ಆವಾಗಲೇ ಅದನ್ನು ಹೊಡೆದುರುಳಿಸಿದ್ದಾರೆ. S-400 ರಷ್ಯಾ ನಿರ್ಮಿತ ವಾಯು ರಕ್ಷಣಾ ವ್ಯವಸ್ಥೆ ಇದು ಡಿಫೆನ್ಸ್ ಮಾಡಿಕೊಂಡಿದೆ. ಹಾಗಾಗಿಯೇ ಆ 15 ಏನಾದರೂ ಮಿಸೈಲ್ಗಳು ಬಂದಿದ್ದರೆ ದೊಡ್ಡ ಮಟ್ಟದ ಅನಾಹುತಗಳು ಭಾರತದಲ್ಲಿ ಸಂಭವಿಸ್ತಾ ಇತ್ತು.